ಅದಕ್ಕೆ ಬೇಗ ಬನ್ನಿ. ಅದಕ್ಕೆ ಏನಮ್ಮ? ಅದಕ್ಕೆ ಇವತ್ತೇನ್ ಸ್ಪೆಷಲ್ ಅಂತ ಗೊತ್ತಿಲ್ವಾ? ಇವತ್ತು ನಮ್ಮ ಕಾಲೇಜಲ್ಲಿ ನಮ್ಮ ರಿಸಲ್ಟ್ ಅನೌನ್ಸ್ ಆಗೋ ದಿನ. ಅದಕ್ಕೆ ನಮ್ಮ ಕಾಲೇಜಲ್ಲಿ ನಾನು ಫಸ್ಟ್ ಕ್ಲಾಸ್ ಬರಲಿ ಅಂತ ಆಶೀರ್ವಾದ ಮಾಡಿ. ಆಯ್ತಾಯ್ತು, ಸರಿ ಅಮ್ಮ. ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಹೋಗಿದ್ ಬಾ, ಆಯ್ತಾ? ಸರಿ ಅದಕ್ಕೆ. ಸರಿ. ಹೌದು, ಅನಿತಾ ಎಲ್ಲಿ? ಅದಕ್ಕೆ ಏನಿದು ಹೊಸ್ದಾಗಿ ಕೇಳೋ ಥರ ಕೇಳ್ತಿದ್ದೀರಾ? ಅಲ್ಲ, ಅವಳು ಕನ್ನಡಿ ಮುಂದೆ ನಿಂತ್ರೆ ಪ್ರಪಂಚನೇ ಮರ್ತ್ಬಿಡ್ತಾಳೆ. ಯಾವಾಗಲೂ ಮೇಕಪ್ ಆಗೋದು. ಅಲ್ಲ, ದಿನ ರೆಡಿ ಆಗೋದು ಲೇಟು ಅಂತ ಗೊತ್ತಿದ್ದು ಕೇಳ್ತಿರಲ್ಲ ಅದಕ್ಕೆ. ಸರಿ ಅಮ್ಮ, ಆಯಿತು. ನೀನು ಅವಳಿ ಜವಳಿ ಅಲ್ವಾ, ಹಾಗಾಗಿ ಒಟ್ಟಿಗೆ ಹೋದರೆ ಒಳ್ಳೇದಾಗತ್ತೆ ಅಂತ ಕೇಳಿದೆ ಅಷ್ಟೇ. ಸರಿ, ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಹೋಗಿದ್ ಬಾ. ಅದಕ್ಕೆ ನಿಜವಾಗ್ಲೂ ನಾನು ಫಸ್ಟ್ ಕ್ಲಾಸ್ ಬರ್ತೀನಲ್ವಾ? ಖಂಡಿತ. ಹಿರಿಯಮ್ಮ ತಾಯಿ ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಿಜವಾಗ್ಲೂ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತೀರಾ. ಅಯ್ಯೋ, ನನ್ನ ಲವ್ಲಿ ಅದಕ್ಕೆ ಬಾಯ್ ಬಾಯ್. ಹುಷಾರು. ಇವತ್ತು ನಮ್ಮ ಕಾಲೇಜಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಿದ್ದಾರೆ. ನಾನು ನಮ್ಮ ಕಾಲೇಜ್ಗೋ ನಮ್ಮ ಸ್ಟೇಟ್ಗೋ ಫಸ್ಟ್ ಬರಲಿ ಅಂತ ಪ್ಲಸ್ ಮಾಡಿ. ಆಯ್ತಾಯ್ತು. ನೀನು ಅಮೃತ ಇಬ್ರು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಬೇಕು. ಅದೇ ನಿನ್ನ ಅತ್ತಿಗೆ ಆಸೆ, ಆಯ್ತಾ? ಅದಕ್ಕೆ ಅಮೃತ ಸ್ವಲ್ಪ ಡಲ್ಲು, ನಾನು ಸ್ವಲ್ಪ ಟಾಪ್ ಅಲ್ವಾ? ಹಾಗೆಲ್ಲ ಹೇಳ್ಬಾರ್ದು. ನೀವಿಬ್ರು ನನಗೆ 2 ಕಣ್ಣಿದ್ದ ಹಾಗೆ. ಅದಕ್ಕೆ ಅವಳು ಫೇಲ್ ಆದ್ರೂ ಪರವಾಗಿಲ್ಲ, ನಾನು ಪಾಸ್ ಆದ್ರೆ ನನ್ಕಿನ್ನ ಹೆಚ್ಚಿಗೆ ಖುಷಿ ಪಡೋದು ಅವಳು, ಗೊತ್ತಾ? ಸರಿ ಸರಿ, ಬಾಯ್ ಬಾಯ್ ಫ್ರೆಂಡ್ಸ್. ಕಾಯ್ತಿರ್ತಾರೆ. ಹಿರಿಯಮ್ಮ ತಾಯಿ, ನಿನ್ನೆ ನಂಬಿ ನಾನು ಪ್ರತಿದಿನವೂ ನಿನ್ನನ್ನು ಪೂಜಿಸ್ತೀನಿ ತಾಯಿ. ಬಡವರ ಭಕ್ತಳ ಬಾಳನ ಪಾವನಗೊಳಿಸು ತಾಯಿ, ಪಾವನಗೊಳಿಸು. ಹಾಗೆ ಇವತ್ತು ಈ ಮನೇಲಿ ನನ್ನ ಆದ್ನೀರಿಗೆ ಅವ್ರ ಕಾಲೇಜ್ನಲ್ಲಿ ರಿಸಲ್ಟ್ ಇದೆ. ಅವರೆಲ್ರಿಗೂ ಹಾಗೆ ಕೃಷ್ಣನಿಗೂ ಕೂಡ ಫಸ್ಟ್ ರ್ಯಾಂಕಲ್ಲಿ ಅವರಿಬ್ಬರು ಅವ್ರ 3 ಜನನೂ ಪಾಸ್ ಆಗೋಗಿ ಮಾಡೋ ತಾಯಿ. ನನ್ನ ಮೈದನ ನಾದ್ನೇರ್ನ ಕೈ ಬಿಡಬೇಡ ತಾಯಿ. ಅಯ್ಯೋ, ನೀವ್ ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗ್ಲಿಲ್ಲ. ನಿನ್ಗಿಲ್ಲೇ ಗೊತ್ತಾಗುತ್ತೆ. ವಾರದಲ್ಲಿ ಶುಕ್ರವಾರ ಭಾನುವಾರ ಬಂತು ಅಂತ ಅಂದರೆ ಸಾಕು, ಪೂಜೆ ಪುನಸ್ಕಾರ ವ್ರತ ಅಂತ ಜಪ ಮಾಡ್ತಾ ಕೂತಿರ್ತೀಯಲ್ಲೇ. ನಾನೆಲ್ಲೇ ಜ್ಞಾಪನ ಬರ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ರೀ. ಅಲ್ಲ ರೀ, ಲೋಕರೂಢಿಯಾಗಿ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ನಿಮಗೆ ಗೊತ್ತೇ ಇಲ್ವಾ? ದೆವ್ವ ಮಾಡಿರೋರು ಕೆಟ್ಟೋಗಿದ್ದಾರೆ, ಪ್ರತಿದಿನ ದೇವ್ರು ಮಾಡಿರೋದು ಯಾವತ್ತೂ ಕೆಟ್ಟಿಲ್ಲ ಅಂತ. ಆ ಮಾತು ನಿಮ್ಗೆಲ್ಲಿ ನೆನಪಿರುತ್ತೆ ಹೇಳಿ? ಹೋಗಿ ಮೊದಲು ನಾವು ನಂಬಿರೋ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ರೀ. ಹೌದಾ? ಹ್ಞೂ ಶಾರದಾ, ನಮ್ಮ ತಂದೆ ತಾಯಿಗೆ ನಾನು ಮತ್ತು ಕೃಷ್ಣ ಹುಟ್ಟಿದ ಮೇಲೆ
ಅವಳಿ ಜವಳಿಯಾಗಿ ಅಮೃತ ಮತ್ತು ಅನಿತಾ ಜನಿಸಿದರು. ಜನಿಸಿದ ಕ್ಷಣದಲ್ಲೇ ನನ್ನ ತಾಯಿ ತೀರಿಕೊಂಡರು. ತೀರಿಕೊಂಡ ಕೊರಗಲ್ಲೇ ನನ್ನ ತಂದೆ ವರ್ಷದೊಳಗೆ ತೀರಿಕೊಂಡರು. ಆದರೆ ಶಾರದಾ, ನನ್ನ ತಮ್ಮ ತಂಗಿಯರಿಗೆ ತಂದೆ ತಾಯಿ ಇಲ್ಲವಲ್ಲ ಅನ್ನೋ ಕೊರಗು ಕಾಣದಂತೆ ಕಣ್ಣಲ್ಲಿ ಕಣ್ಣು ಇಟ್ಟು ಸಾಕಿಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ನೀನು ಅವರಿಗೆ ಹತ್ತಿಗೆ ಆಗಿರದೆ ಎತ್ತೆ ತಾಯಿಯಾಗಿ ಆರೈಸ್ತೀಯ ತಾನೇ? ಏನ್ ಹೇಳ್ತಿದ್ದೀರಾ ನೀವು? ಏನ್ ಮಾತು ಅಂತ ಆಡ್ತಿದ್ದೀರಾ? ನನ್ಗೇನ್ ಮನ್ಸಿಗೆ ಬಂತು ಅದನ್ನೇ ಹೇಳ್ತಾ ಇದ್ದೀನಿ ಶಾರದಾ. ನನ್ನ ತಮ್ಮ ತಂಗಿಯರು ಏನು ಅರಿಯದ ಮುಗ್ಧ ಜೀವಿಗಳು. ಒಂದು ವೇಳೆ ಏನಾದರೂ ತಪ್ಪು ಮಾಡಿದರೆ ಅದನ್ನ ನಿನ್ನ ಹೊಟ್ಟೆಗೆ ಹಾಕೊಂಡು ಕಾಪಾಡ್ತೀಯ ತಾನೇ? ಹಾಗೆಲ್ಲ ಹೇಳ್ಬೇಡ್ರಿ. ನೋಡಿ, ಪತಿಯೇ ಪರದೈವ, ಪತಿಯೇ ಮನೆ ಬೆಳಗೋ ದೇವ್ರು ಅಂತ ನಿಮ್ಮನ್ನ ನಂಬಿ ಈ ಮನೆ ಹೊಸ್ತಿಲನ್ನ ತೊಳೆದಿದ್ದಕ್ಕೆ ನನ್ನ ಜನ್ಮ ಇವತ್ತು ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ ರೀ. ನನಗೆ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ. ಶಾರದಾ, ನೀನ್ ತಮಾಷೆ ಮಾಡ್ತಾ ಇಲ್ಲ ತಾನೇ? ಅಯ್ಯೋ ದೇವ್ರೆ, ನಾನ್ ಯಾಕ್ರಿ ತಮಾಷೆ ಮಾಡ್ಲಿ? ತಮಾಷೆ ಮಾಡೋದಕ್ಕೆ ನನ್ನ ನಿಮ್ಮ ನಡುವೆ ಅಂತದ್ದು ಏನಿದೆ ಹೇಳಿ? ಹೌದು ಶಾರದಾ, ನಾನು ಆಡಿದ ಮಾತಿನಲ್ಲಿ ಏನಾದ್ರೂ ತಪ್ಪಿದ್ರೆ ನನ್ನನ್ನ ಕ್ಷಮಿಸ್ಬಿಡು. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ರೀ. ಒಂದು ಹೆಣ್ಣು ಒಂದು ಗಂಡಿನ ಕೈಯಲ್ಲಿ ತಾಲಿ ಕಟ್ಟಿಸಿಕೊಂಡ ಮಾತ್ರಕ್ಕೆ ಅವಳು ಗುಲಾಮನಲ್ಲ. ಗಂಡಸು ಅನ್ಯ ಮಾರ್ಗದಲ್ಲಿ ನಡೆದರೆ ಅವನನ್ನ ದಂಡಿಸುವ ಹಕ್ಕು ಸಮಾನತೆ ಅವಳಿಗೂ ಸಹ ಇದೆ. ಸಂಸಾರದಲ್ಲಿ ಇಬ್ಬರು ಅನುಸರಿಸಿಕೊಂಡು ಹೋದರೆ ಆ ಸಂಸಾರವೇ ಸ್ವರ್ಗಮಯವಾಗಿರುತ್ತೆ ಶಾರದಾ. ನೀವು ಹೇಳೋ ಮಾತು 100% ಸತ್ಯ. ನೋಡಿ ಅಂದರೆ ನಿಮ್ಮ ಕೈಯಾರ ನನ್ನ ಕೊರಳಿಗೆ ಮಾಂಗಲ್ಯನ ಕಟ್ಟಿಸ್ಕೊಂಡು ಸಾವಿರಾರು ಜನಗಳ ಮುಂದೆ ನಾನು ಸಪ್ತಪದಿನ ತುಳಿದು ನಿಮ್ಮ ಮನೆಗೆ ನಾನು ಯಾವತ್ತು ಬಂದೋ ಆವತ್ತು ಬರೀ ನಾನು ನಿಮ್ಮ ಪಾಲಲ್ಲಿ ಸುಖ ಮಾತ್ರ ಹಂಚ್ಕೋತೀನಿ ಅಂತ ಅನ್ಕೊಂಡ್ರಾ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ನಿಮ್ಮ ಕಷ್ಟ ಸುಖ ನೋವು ದುಃಖ ಏನೇ ಬರಲಿರಿ, ಅದರಲ್ಲಿ ಅರ್ಧ ಪಾಲು ನನಗೂ ಇರಲಿರಿ, ನನಗೂ ಇರಬೇಕು. ಅದೇ ನನ್ನ ಆಸೆ ರೀ. ನೋಡಿ, ಕೃಷ್ಣ ಆಗಲಿ, ಅಮೃತ ಆಗಲಿ, ಅನಿತ ಆಗಲಿ, ನಿಮ್ಮ ಬೆಣ್ಣ ಹಿಂದೆ ಬಂದವರು ಇರ್ಬೋದು, ನಿಮ್ಮ ಒಡ ಹುಟ್ಟಿದವರೇ ಇರ್ಬೋದು. ಆದರೆ ಅವರು ನನಗೆ ನಾದನಿಯರು ಮೈದುನ ಅಲ್ಲ ರೀ, ಅಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ನನ್ನ ಮಕ್ಕಳಿದ್ದ ಶಾರದಾ, ನೀನೆಷ್ಟು ಒಳ್ಳೆಯವಳು. ನಿನ್ನಂತಹ ಧರ್ಮ ಪತ್ನಿಯನ್ನು ಪಡೆಯಲು ನನ್ನ ಪೂರ್ವ ಜನರು ಪುಣ್ಯ ಮಾಡಿದ ಪ್ರತಿಫಲ ಕಾಣೆ ಇದು. ಹಾಗೆಲ್ಲ ಹೇಳ್ಬಾರ್ದು. ನೋಡಿ, ನಿಮ್ಮಂತ ಸದ್ಗುಣ ಗುಣವಂತ ಇರೋ ಗಂಡನ್ನ ಪಡೆದಿದ್ದು ನನ್ನ ಜನ್ಮ ಸಾರ್ಥಕ ಆಯ್ತು ರೀ. ನನ್ನ ಜನ್ಮ ಸಾರ್ಥಕ.